ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮಾಗಿದ್ದೇನೆ ನೋಡ್ರಿ. ಹಾಗೆ ಇವತ್ತಿನ ನೋಡೋದು ಏನಪ್ಪ ಸ್ಪೆಷಲ್ ಅಂತಂದ್ರೆ, ಇವತ್ತು ನಾನು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಹಾಗೆ ಯೂಟ್ಯೂಬ್ ಮಾಡೋದು ಕಷ್ಟನಾ ಇಲ್ಲ ಸುಲಭನೂ ಕೂಡ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ವಿಡಿಯೋ ಶುರು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ನಾನು ಫಸ್ಟಿಗೆ 1,000 ಸಬ್ಸ್ಕ್ರೈಬರ್ ಮಾಡಿಕೊಂಡೆ. ಹಾಗೆ 4,000 ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡೆ 6 ಮಂತ್ ಅಂತಂದ್ರೆ. 6 ಮಂತ್ ಆದ ತಕ್ಷಣ ನಂದು ಚಾನಲ್ ಮಾನಿಟೈಸ್ ಆಯಿತು. ಮಾನಿಟೈಸ್ ಆದಮೇಲೆ ನಂದು 1 ವೀಕ್ ಅಂದರೆ ಗೂಗಲ್ ಪಿನ್ ಬಂತು. ಗೂಗಲ್ ಪಿನ್ ನಂದು ಆ್ಯಕ್ಚುಲಿ ಪೋಸ್ಟಿಗೆ ಬರಲಿಲ್ಲ, ಯಾಕಂದ್ರೆ ಮೇಲ್ ಕಳಿಸಿದ್ರು. ಸೊ ನನಗೆ ಅದಕ್ಕೆ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಗೂಗಲ್ ಪಿನ್ನದ್ದು. ನೆಕ್ಸ್ಟು ಗೂಗಲ್ ಪಿನ್ ಬಂದ ಮೇಲೆ ಅಂದ್ರೆ ಅದಾದಮೇಲೆ ಡಾಲರ್ ಕಂಪ್ಲೀಟ್ ಮಾಡ್ಕೋಬೇಕು. ಡಾಲರ್ ಕಂಪ್ಲೀಟ್ ಮಾಡ್ಕೋದು ಭಾಳ ಕಷ್ಟ ಐತಿ. ಅದೇ ರೀತಿ ಮೇನ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋದು ಭಾಳ ಕಷ್ಟನೇ. ಅದಾದಮೇಲೆ ಚಾನಲ್ ಮಾನಿಟೈಸ್ ಮಾಡ್ಕೋದು ಕಷ್ಟನೇ, ಯಾಕಂದ್ರೆ ವಾಚ್ ಅವರ್ 4,000 ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ನಮ್ಮ ಚಾನಲ್ ಮಾನಿಟೈಸ್ ಆಗ್ತೈತಿ. 1,000 ಸಬ್ಸ್ಕ್ರೈಬರು ಆಗಬೇಕು, 4,000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇದಾದಮೇಲೆ ನಮ್ಮದು ಚಾನಲ್ ಮಾನಿಟೈಸ್ ಆಗ್ತೈತಿ. 1 ಇಯರ್ ಅಂದರೆ ನಾವು ಚಾನಲ್ ಮಾನಿಟೈಸ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನಾವೇನು ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ್ತೀವಿ, ವಾಚ್ ಅವರ್ ಮಾಡ್ಕೊಂಡಿರ್ತೀವಿ, ಲೆಸ್ ಆಗಿಬಿಡ್ತೈತಿ. 1 ಇಯರ್ ಒಳಗೆ ನಾವು ಇದನ್ನು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು. ಹಾಗೆ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೋಬೇಕು. ನಂದು ಆಲ್ಮೋಸ್ಟ್ 6 ಮಂತ್ ಅಂದ್ರೆ ಚಾನಲ್ ಮಾನಿಟೈಸ್ ಆಯಿತು. ಅದಾದಮೇಲೆ ಈಗ ಡಾಲರ್ ಕಂಪ್ಲೀಟ್ ಆಗತ್ತೈತಿ. 1 ಇಯರ್ ಆಯ್ತು ನಂದು ಈಗ ಚಾನಲ್ ಸ್ಟಾರ್ಟ್ ಮಾಡಿ. ಈಗ ಇನ್ನೇನು ಹತ್ತತ್ರ ಐತಿ ಪೇಮೆಂಟ್. ಇನ್ನೊಂದು 2 ಮಂತ್ ಒಳಗೆ ಅಂದ್ರೆ ನಂದು ಪೇಮೆಂಟ್ ಬರ್ತೈತಿ. ನಾವು ಯೂಟ್ಯೂಬ್ ಮಾಡಿದ ತಕ್ಷಣ ಆಗಲೇ ಜನ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನ್ರಿ ನಿಮ್ಮ ಪೇಮೆಂಟ್ ಬಂತೇನ್ರಿ ಅಂಥೇಳಿ. ಬಟ್ ಪೇಮೆಂಟ್ ಸಡನ್ಲಿ ಬಂದುಬಿಡಂಗಿಲ್ಲ. ಯಾಕಂದ್ರೆ ನಾವೀಗ ಕೆಲ್ಸಕ್ಕೆ ಹೋಗ್ತೀವಿ, ಒಂದು ಯಾವುದೋ ಜಾಬ್ ಮಾಡ್ತಿರ್ತೀವಿ, ಹೋದ ತಕ್ಷಣ ನಮಗೆ ಪೇಮೆಂಟ್ ಕೊಟ್ಬಿಡ್ತಾರೆ. ಇಲ್ಲ, ನಾವು ಅದ್ರ ತಕ್ಕ ಕಷ್ಟಪಡಬೇಕು. ಡೈಲಿ ವಿಡಿಯೋಸ್ ಹಾಕಬೇಕು, ವಿಡಿಯೋಸ್ ಎಲ್ಲ ವೈರಲ್ ಆಗಬೇಕು, ಡಾಲರ್ ಕಂಪ್ಲೀಟ್ ಆಗಬೇಕು. ಸೊ ಆಮೇಲೆ ನಮಗೆ ಪೇಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಅಲ್ಲಿವರೆಗೂ ಪೇಮೆಂಟ್ ಬರೋಂಗಿಲ್ಲ. ಕಷ್ಟಪಡ್ಲಾದ ಯಾವುದು ಸುಲಭ ಅಲ್ಲ, ಕಷ್ಟಪಟ್ರನ ಆಗ್ತೈತಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಮಾಡ್ತಿದ್ದೆ ಅಂದರೆ, ಪ್ರತಿದಿನ ವಿಡಿಯೋಸ್ ಹಾಕ್ತಿದ್ದೆ. ಹಾಗೆ ಶಾರ್ಟ್ಸ್ನು 1-2 ಶಾರ್ಟ್ಸ್, ನಿಮಗೆ ಶಾರ್ಟ್ಸ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಹಾಗೆ ಪ್ರತಿದಿನ ವಿಡಿಯೋಸ್ ಹಾಕಬೇಕು. ನಾವು ಯಾವ ಟೈಮಿಗೆ ಹಾಕಿರ್ತೀವಲ್ಲ ಡೈಲಿ ಅದೇ ಟೈಮಿಗೆ ಹಾಕಬೇಕು. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಕಾಯ್ತಿರ್ತಾರೆ. ಸೊ ವಿಡಿಯೋಸ್ ನೋಡೋಕ್ಕಂತೇಳಿ ಅದೇ ಟೈಮಿಗೆ ವೆಯ್ಟ್ ಮಾಡ್ತಿರ್ತಾರೆ, ಇವ್ರು ವಿಡಿಯೋ ಹಾಕಿದ್ರೋ ಇಲ್ಲ ಅಂತೇಳಿ. ಸೊ ನಾವು ಅದೇ ಟೈಮಿಗೆ ವಿಡಿಯೋಸ್ ಹಾಕಬೇಕು. ಹಾಗೆ ನಾನು ಪ್ರತಿದಿನ ಹಾಕ್ತಿದ್ದೆ. ಬಟ್ ಇತ್ತಿತ್ತಲಾಗಿ ಯಾಕೋ ಸ್ವಲ್ಪ ಲೇಝಿ ಸ್ಟಾರ್ಟ್ ಆಯ್ತು, ನನಗೂ ವಿಡಿಯೋಸ್ ಹಾಕೋಕ್ಕಾಗವಲ್ದು. ಒಂದು 1 ವೀಕ್ ಆದಮೇಲೆ ಹಾಕಾಕತ್ತೀನಿ, ಒಂದು 3 ಡೇಸ್ ಹಾಕಾಕತ್ತೀನಿ. ಬಟ್ ಶಾರ್ಟ್ಸ್ ಎಲ್ಲ ಡೈಲಿ ಹಾಕ್ತೀನಿ. ನಾವು ವಿಡಿಯೋಸ್ ಹಾಕಲಿಲ್ಲಪ್ಪ ಅಂತಂದ್ರು ನಾವು ಶಾರ್ಟ್ಸ್ ಆದರೂ ಡೈಲಿ ಆ್ಯಕ್ಟಿವ್ ಆಗಿರಬೇಕು. ಯೂಟ್ಯೂಬ್ನಾಗ ನಾವು ಲೈವ್ ಆದರೂ ಆ್ಯಕ್ಟಿವ್ ಆಗಿರಬೇಕು. ಇಲ್ಲಪ್ಪ ಅಂತಂದ್ರೆ ಶಾರ್ಟ್ಸ್ ಹಾಕಬೇಕು. ಇಲ್ಲಪ್ಪ ಅಂತಂದರೆ ವಿಡಿಯೋಸನ್ನು ಹಾಕೋಂತಲೇ ಇರಬೇಕು. ಇಲ್ಲ ಅಂದ್ರೆ ನಮ್ಮದು ವಾಚ್ ಅವರು ಲೆಸ್ ಹಾಕೋಂತ ಬರ್ತೈತಿ, ಸಬ್ಸ್ಕ್ರೈಬರು ಲೆಸ್ ಹಾಕೋಂತ ಬರ್ತೈತಿ. ಇದ್ರೊಳಗೆ ಮೇನ್ ಕಷ್ಟ ಏನಪ್ಪ ಅಂತಂದ್ರೆ ವಾಚ್ ಅವರ್. ಹೌದ್ರಿ, ವಾಚ್ ಅವರ್ ಮಾಡ್ಕೋದು ಭಾಳ ಕಷ್ಟ ಐತಿ. ಯಾಕಂದ್ರೆ ನಮಗೆ 4,000 ವಾಚ್ ಅವರ್ ಕಂಪ್ಲೀಟ್ ಆದ್ರೆ ನಮಗೆ ನಮ್ಮ ಚಾನಲ್ ಮಾನಿಟೈಸ್ ಆಗ್ತೈತಿ. ಇಲ್ಲ ಅಂದ್ರೆ ಆಗೋದಿಲ್ಲ. ಅದಾದಮೇಲೆ ನಮಗೆ ಸಬ್ಸ್ಕ್ರೈಬರ್ ನಾವು ಹೆಂಗೋ 1,000 ಸಬ್ಸ್ಕ್ರೈಬರ್ ಮಾಡ್ಕೋಬೋದು. ಬಟ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋದು ಭಾಳ ಕಷ್ಟ ಐತಿ. ಹಾಗೆ ವಿಡಿಯೋಸ್ ಹಾಕಬೇಕು. ಒಂದು ವಿಡಿಯೋಸ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಅದ್ರ ಹಿಂದೆ ನಮ್ದು ಎಷ್ಟು ಶ್ರಮ ಇರ್ತೈತೆ ಅಂತ ಅದು ನಮಗೆ ಗೊತ್ತಿರ್ತೈತಿ. ಒಂದು ಶಾರ್ಟ್ಸ್ ಮಾಡೋಕೆ ನಾವು ಎಷ್ಟು ಪ್ರಿಪೇರ್ ಆಗ್ಬೇಕಂತೇಳಿ ನಮಗೆ ಗೊತ್ತಿರ್ತೈತಿ. ಸೊ ಭಾಳನೇ ಕಷ್ಟ ಐತಿ ಯೂಟ್ಯೂಬ್ ಮಾಡೋದು. ಹಾಗೆ ಅದನ್ನು ನಾವು ಪ್ರೊಫೆಷ್ನಲ್ ಆಗಿ ತೊಗೊಂಡು ಡೈಲಿ ವಿಡಿಯೋಸ್ ಹಾಕೋದಾಯಿತು, ಡೈಲಿ ಆ್ಯಕ್ಟಿವ್ ಆಗಿದ್ದರೆ ಅದರೊಳಗೆ ನಾವು ಸಕ್ಸಸ್ ಪಡಿತೀವಿ. ಇಲ್ಲಪ್ಪ ಸ್ವಲ್ಪ ಲೇಝಿ ತೋರ್ಸಾಕತ್ತೀವಿ ಅಂದ್ರೆ ಸೊ ಅದು ನಮಗೆ ಸಕ್ಸಸ್ ವಿಡಿಯೋಸ್ ಮಾಡೋದು ತುಂಬ ಕಷ್ಟ. ಯಾಕಂದ್ರೆ ನಾವೀಗೆಲ್ಲೋ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಸೊ ನಾವು ಅಲ್ಲಿ ವಿಡಿಯೋಸ್ ಮಾಡಬೇಕು. ಎಲ್ಲ ಜನರ ಮಧ್ಯೆ ಈ ಥರ ಎಲ್ಲರ ಮುಂದೆ ವಿಡಿಯೋ ಹಿಡ್ಕೊಂಡು ಹೋಗಬೇಕು. ಸೊ ಅದೂ ಕಷ್ಟ, ಯಾಕಂದರೆ ಎಲ್ಲ ಜನ ನಮ್ಮನ್ನ ನೋಡ್ತಿರ್ತಾರೆ. ಸೊ ಈಗ ಅದು ಬರ್ಬರ್ತಾ ಸ್ವಲ್ಪ ರೂಢಿ ಹಾಕುವಂತ ಬರ್ತೈತಿ, ಕಷ್ಟ ಏನಲ್ಲ. ಆಮೇಲೆ ಅವರೇ ಕೇಳ್ತಾರೆ, ಏನ್ರಿ ನೀವು ಯೂಟ್ಯೂಬ್ ಮಾಡ್ತೀರೇನ್ರಿ, ಸಬ್ಸ್ಕ್ರೈಬರ್ ಆಗ್ತಾರ. ಹಾಗೆ ಕೆಲವೊಬ್ರು ನಮ್ಮ ಜೊತೆನೂ ಫೋಟೋ ಹೊಡೆಸ್ಕೋತಾರೆ. ನಾವು ಒಂದು ಸೆಲೆಬ್ರಿಟಿನ ಆಗ್ತೀವಿ, ಬರ್ಬರ್ತಾ ಸೆಲೆಬ್ರಿಟಿನ ಆಗ್ತೀವಿ. ಹಾಗೆ ವಿಡಿಯೋಸ್ ಎಡಿಟಿಂಗ್ ಮಾಡೋದು ಅದು ಕಷ್ಟ. ಕೆಲವೊಂದು ಕಡೆ ನಾವು ವಾಯ್ಸ್ ಓವರ್ ಕೊಟ್ಟಿರ್ತೀವಿ, ಇಲ್ಲ ಅಂದರೆ ಮನೆಗೆ ಬಂದು ವಾಯ್ಸ್ ಓವರ್ ಕೊಡಬೇಕು. ಮತ್ತು ವಿಡಿಯೋಸ್ ಎಲ್ಲ ಪ್ರತಿಯೊಂದು ಕ್ಲಿಪ್ನು ನಾವು ಕ್ಯಾಚ್ ಮಾಡಿ ಅವನ್ನೆಲ್ಲ ಎಡಿಟ್ ಮಾಡಬೇಕು. ಅದು ಈಸಿ ಅಲ್ವೇ ಅಲ್ಲ ಯೂಟ್ಯೂಬ್ ಮಾಡೋದು. ಹಾಗೆ ಇದು ಒಬ್ಬರೇ ಅಂತೂ ಮಾಡೋಕ್ಕಾಗಲ್ಲ, ಜೊತೆಗೆ ಯಾರಾದರೂ ಹೆಲ್ಪ್ ಬೇಕೇ ಬೇಕು.
ಅಂದಲೇ ಯೂಟ್ಯೂಬ್ ಮಾಡೋಕ್ಕೆ ನಾವು ಸಕ್ಸಸ್ ಪಡಿಬೋದು. ಹಾಗೆ ಜನರದ್ದು ನಮಗೆ ಸಪೋರ್ಟ್ ತುಂಬಾ ಮುಖ್ಯ. ಯಾಕಂದರೆ ಅವರು ನಮಗೆ ಲೈಕ್ಸ್ ಆಯಿತು, ಕಮೆಂಟ್ಸ್ ಆಯಿತು, ಎಷ್ಟು ನಮಗೆ ಮಾಡ್ತಾರೆ ಅಷ್ಟು ನಮಗೆ ನಮ್ಮ ಚಾನಲ್ ಗ್ರೋತ್ ಆಕ್ಕೊಂತ ಹೋಗ್ತೈತಿ. ಹಾಗೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದರಲ್ಲಿ ಬ್ಯಾಡ್ ಕಮೆಂಟ್ಸು ಬರ್ತೈತಿ, ಹಾಗೆ ಒಳ್ಳೆಯದು ಬರ್ತೈತಿ. ಒಳ್ಳೆ ಕಮೆಂಟ್ಸು ಹಾಕೋರು ಇರ್ತಾರೆ. ಸೊ ನಾವು ಎರಡಕ್ಕೂ ತಯಾರಾಗಿರಬೇಕು. ಒಳ್ಳೇದಕ್ಕೆ ಕಷ್ಟ ಅಂತಲ್ಲ, ಬ್ಯಾಡ್ ಕಮೆಂಟ್ಸು ಬರ್ತಿರ್ತವೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ಅವ್ನು ಬಿಟ್ಟಾಕ್ಬಿಡ್ಬೇಕು. ನಾವು ಏನು ಮಾಡ್ತಿದ್ದೇವೆ, ನಮ್ಮ ಚಾನಲ್ ಬಗ್ಗೆ ಅಷ್ಟೇ ನಾವು ಫೋಕಸ್ ತೋರಿಸ್ಬೇಕು. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಯಾವ ರೀತಿ ವಿಡಿಯೋಸ್ ಕೇಳ್ತಾರೆ, ಸೊ ಆ ರೀತಿ ವಿಡಿಯೋಸ್ ನಾವು ಮಾಡಿ ಹಾಕಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡ್ಕೋಬೋದು, ಸಬ್ಸ್ಕ್ರೈಬರ್ ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು ಅಂತೇಳಿ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ ಬಾಯ್, ಸಿ ಯು ನೆಕ್ಸ್ಟ್.